ಸರಿಯಾಗಿಡಲಿ. ನೀನು ಬಾಂಗ್ಲಾದೇಶದ ನಾನು ಕೊಡ್ರಿ ವಿನಯ್ ನೀವು. ಇದು ಹಿಂದೆ ಇರೋದು ಮಸೀದಿ, ಟೆಂಟ್ ಹೊಡೆದಿರೋದಿಲ್ಲ. ಇನ್ನೊಂದು ಅವನು ಬಿಡ್ತಿರೀ, ಅವನು ವಿನಯ್ ನೀವನ ಮಾಡ್ಬೇಕಲ್ಲನ್ರಿ, ಅವನಿಗೇನ್ರಿ ಗೊತ್ತಾಗುತ್ತೆ. ಎಲ್ರಿ ಹಿಂದೆ ಮಸೀದಿ? ಮನ್ಮನೆಗೆ ಹೋಗ್ಕೊಡಂಗಿಲ್ವಾ ಸರ್? ಇಲ್ಲೇ ಕೂತ್ಕೊಂಡು ಇಲ್ಲೇ ಇದು ಮಾಡೋದಾ? ಬೇರೆ ಮಾಸ್ಕ್ ಕಾರ್ಡು, ಆಮೇಲೆ ಸೆಕೆಂಡ್ ನಂಬರು ಅದನ್ನ ನಾವೇನ್ ಮಾಡಿದ್ವಿ, ಇಲ್ಲೇ ಕೊಂಡ್ಬಿಟ್ಟು ಎಲ್ಲರಿಗೆಲ್ಲ ಗುರ್ತು ಎಲ್ಲ ಇಲ್ಲೇ ಕಸ್ಬಿಟ್ಟು. ಇನ್ನೊಂದು ಆಯ್ತದು. ನಾನು ವಿಡಿಯೋ ಮಾಡ್ಕೊಡ್ತೀನಿ. ಇವ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಒಳಗಡೆ ಕಳ್ಳೆಕಾಯಿ ಅಂತ ಅವ್ರು ನೋಡು, ಅವರೆಕಾಯಿ ಕಳ್ಳೆಕಾಯಿ. ಅಂದರೆ ಅವರೆಕಾಯಿ ಕಳ್ಳೆಕಾಯಿ ಥರ ಮಾಡ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅವರು SIRನ ಕಳ್ಳೆಕಾಯಿ ಥರ ಮಾಡ್ಬಿಟ್ಟವ್ರು. ಅದರ ಗೌರವ, ಅದರ ಘನತೆ ಏನಿತ್ತು ಈ ಕಾಂಗ್ರೆಸ್ ಅವರು ಹಾಳು ಮಾಡಿರೋದು. ಇದು ಬೇಕನ್ನಪ್ಪ, ಇನ್ನ ಕೊಡು ಇನ್ನೊಂದು. ಅದು ಮಾತಾಡಿರೋದಿತ್ತಲ್ಲ ಇದ್ರದ್ದು, ಬ್ಯಾಟ್ರಾಯನ್ಪುರದ್ದು ಮಾತಾಡಿರೋದು. ನೋಡಿ ಇದು ಕರೆಕ್ಟ್ ಆಗೈತೆ ನೋಡಿ ಎಲ್ಲ. ಯಾವುದು ಎಲ್ಲ ಹಾಕ್ಬಿಡ್ತೀನಿ ಈಗ. मारा नहीं तो छोड़ने नहीं. दो भी साइड में खड़ा दो, साइड में खड़ा दो. ये चीटी का कौन सा नंबर तुम्हारा? ये नंबर बोलते रहा नहीं तो हाँ नंबर क्या है, नाम वो बोलती हूँ. हाँ दे अभी पे ಅದೇ ಬೇರೆ ಏನು ಬರಲ್ಲ. ಅದು ನೀನು ಏನ್ ಮಾಡ್ಬೇಡ, ಇಲ್ಲಿ ಏನಿದೆ ನೀನು ದಾಖಲೆ ಅದ್ರ ಮೇಲೆ ನಡಿ ನೀನು. ಆಮೇಲೆ ಎಲ್ಲರೂ ಕಳ್ಸ್ಕೊಡ್ತೀನಿ. ಒಂದು 40 ಇದೆ, ಒಂದು 20 ಮೇಲೆ ಇದೆ ಕೊಡು. ಇದು ನೋಡಪ್ಪ, ಬ್ಯಾಟ್ರಾಯನ್ಪುರ ಎಲ್ಲ ಪಕ್ಕಾ ಇದ್ದಾರೆ ನೋಡಿ. ಸಾರಾಯಪಾಳ್ಯ, ತಣಿಸಂದ್ರ. ಎಲ್ಲ ಭಾರತೀಯರು. ಅದರಲ್ಲಿ ಬಾಂಗ್ಲಾದೇಶದವ್ರು ಜಾಸ್ತಿ ಇದ್ದಾರೆ. ಮನೆಗೆ ಹೋಗು ಅಂದರೆ ಅಲ್ಲ ಹೇಳಿರೋದು SIR ಮನೆಗೆ ಹೋಗ್ಬೇಕು ಅಂತ. ಇವರು ಮಸೀದಿಗಳ ಮುಂದೆ ಅದೇ ಗುಂಪಾಗಿ ಕೂತರಿಸ್ಕೊಂಡು ಅವ್ರ ಏಜೆಂಟ್ಗಳನ್ನ ಕರ್ಕೊಂಡು ಅಲ್ಲೇ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಇವರಿಬ್ಬರಿಗೂ ಪತ್ರ ಬರೀತಾ ಇದ್ದೀನಿ. ಇಷ್ಟು ದಾಖಲೆಗಳು
ಅಕ್ರಮ ನಡೀತಾ ಇದೆ, ಅವ್ಯವಹಾರ ನಡೀತಾ ಇದೆ. ಬಾಂಗ್ಲಾದೇಶದವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರ ವೋಟ್ಗಳನ್ನು ಸೇರಿಸ್ತಾ ಇದ್ದಾರೆ ಅಕ್ರಮವಾಗಿ. ಇವ್ರ ಮೇಲೆ ಯಾರ್ಯಾರಿದ್ದಾರೋ ಇವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಯಾರು BLA 2ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಈ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಕೂಡಲೇ ಬಂಧಿಸಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಚುನಾವಣಾ ಆಯೋಗ ಸುಪ್ರೀಂ ಪವರ್ ಇರೋವಂಥದ್ದು. ಈ ಥರ ಒಂದ್ಸರಿ ಬಾಂಗ್ಲಾದೇಶದವರು ಇಲ್ಲಿ ಸೆಟ್ಲ್ ಆದರೆ ಅವ್ರಿಗೆ ಊಟ ತಿಂಡಿ ರೇಷನ್ ಕಾರ್ಡು, ಹೆಲ್ತ್ ಚೆಕಪ್ಪು, ಬಾಡಿ ಚೆಕಪ್ಪು ಎಲ್ಲ ಮಾಡಬೇಕು ನಾವೇ. ಅದರಿಂದ ದೇಶಕ್ಕೆ ಬರ್ಡನ್ ಆಗ್ತೈತೆ, ರಾಜ್ಯಕ್ಕೆ ಬರ್ಡನ್. ಕಾಂಗ್ರೆಸ್ಗೇನೋ ಪರವಾಗಿಲ್ಲ ಓಟ್ ಹಾಕ್ತಾರೆ, ದೇಶಕ್ಕೇನೋ ಓಟ್ ಹಾಕ್ತಾರೆ ಇವರು? ಇಲ್ಲ. ಬಾಂಗ್ಲಾದೇಶಕ್ಕೆ ಓಟ್ ಹಾಕ್ತಾರೆ, ಪಾಕಿಸ್ತಾನಕ್ಕೆ ಓಟ್ ಹಾಕೋರು ಇವರೆಲ್ಲ. ಅದಕ್ಕೆ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಅಫಿಷಿಯಲ್ ಆಗಿ ಪತ್ರ ಬರೀತಾ ಇದ್ದೀನಿ, ವಿತ್ ದಾಖಲೆಗಳು, ವಿತ್ ಫೋಟೋಗಳು, ವಿತ್ ವಿಡಿಯೋಸ್ ಕಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇದು ಮುಖ್ಯವಾಗಿ 2002ರ ಒಂದು ಎಲೆಕ್ಷನ್ ವೋಟರ್ ಲಿಸ್ಟ್ ಮೇಲೆ ಮಾಡ್ತಾ ಇರೋದು. 2002 ವೋಟರ್ ಲಿಸ್ಟು. ಈಗ ನಾನು ಅಂತ ಹೇಳಿದ್ರೆ, ನಾನು ಹಿಂದೆ ಉತ್ತರಳ್ಳಿ MLA ಆಗಿದ್ದೆ. ಅವಾಗಿರೋ ವೋಟರ್ ಲಿಸ್ಟು ಇವಾಗ ತಗೊಬೇಕು ನಾವು. ಈ ಬ್ಯಾಟರಾಯಂಪುರದಲ್ಲಿ ಒಂದು ನೋಡಿ, ಇಲ್ಲಿದೆ ಯಲಹಂಕ ಕಾನ್ಸ್ಟಿಟ್ಯೂನ್ಸಿ, ಮೊದಲು ಯಲಹಂಕ. ಇದು ವೆಬ್ಸೈಟಲ್ಲಿ ಬೂತ್ಗಳೇ ಇಲ್ಲ, 5 ಬೂತ್ ಇಲ್ಲ, 5,000 ವೋಟೇ ಇಲ್ಲ. ಹುಡ್ಕಾಡಿದ್ರೆ 8ರಲ್ಲಿ 3 ಮಾತ್ರ ಇದೆ ವೆಬ್ಸೈಟಲ್ಲಿ, ಇನ್ನು 5 ಇಲ್ಲೇ ಇಲ್ಲ. ಹೆಂಗೆ 5,000 ಜನ ಹೋಗಿ ಮಾಡ್ತಾರೆ ಈ ಥರ? ಅಂದರೆ ಪರ್ಪಸ್ಲಿ ದಾಖಲೆಗಳು ಸಿಗದಂಗೆ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಸೆಲೆಕ್ಟೆಡ್ ಕಮ್ಯುನಿಟೀಸ್ನ ನೋಡಿ, ಸೆಲೆಕ್ಟೆಡ್ ಕಮ್ಯುನಿಟೀಸ್ನ ನೋಡಿಬಿಟ್ಟು ಅವ್ರು ಫಿಲ್ ಮಾಡಬೇಕಾದ್ರೆ ಇದು ಬೇಕೇ ಬೇಕು, ಕಂಪಲ್ಸರಿ. 2002ರ ವೋಟರ್ ಲಿಸ್ಟ್ ಬೇಕೇ ಬೇಕು. ಅದಿಲ್ಲೇ ಇಲ್ಲ. ನನ್ನ ಹತ್ರ ಇದೆ, ನಾನು ತಂದಿದ್ದೀನಿ ಇದನ್ನು. ಅವಾಗ ನಮ್ಮ ಎಲೆಕ್ಷನಲ್ಲಿತ್ತು, ಅದಕ್ಕೋಸ್ಕರ ನಾನು ತಂದಿದ್ದೀನಿ. ಇದು ನಮ್ಮ ಹತ್ರ ಇದೆ. ಇಲ್ಲ, ಅವ್ರು ಹಾಕಿಲ್ಲ ವೆಬ್ಸೈಟಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ. ಅದರಿಂದ ಇದು ದೊಡ್ಡ ಒಂದು ಸ್ಕ್ಯಾಂಡಲ್, ದೊಡ್ಡ ಒಂದು ಕ್ರಿಮಿನಲ್ ಅಪರಾಧ. ಈ ಕ್ರಿಮಿನಲ್ ಅಪರಾಧ ಮಾಡಿರೋಂಥ ಎಲ್ಲ AROಗಳನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಮತ್ತು ಇವ್ರಿಗೆ ಯಾರು ಚಿತಾವಣೆ ಕೊಟ್ಟರು ಮೇಲೆ ಲೀಡ್ರುಗಳು, ಅವ್ರನ್ನ ಐಡೆಂಟಿಫೈ